ದಂಡ ಬೇರುಂಡ ಭೈರವ ರಾಜಮಾರ್ತಾಂಡ ಧರ್ಮ ಕೋದಂಡ ಭೈರವ ಗೋಡು ಗಲ್ಲ ನೆತ್ತಿ ಮೇಲೆ ಬಿಚ್ಚು ಕತ್ತಿ ಯೋಧ ನಿಂತ ಏಳು ಸುತ್ತು ಕೋಟೆ ಮೇಲೆ ಸಿಂಹದಂತೆ ಕಾದು ಕುಂತ ವಿಷ್ಣು ಶೈವ ಪಂಥವೆಲ್ಲ ಒಂದೇ ಎಂದ ದಾನ ಧರ್ಮ ಒಂದೇ ನನ್ನ ಜೀವವೆಂದ ಕುಲ ಮತಗಳನ್ನು ಸಮಯಂದವನು ನೆಲ ಜಲಗಳನ್ನು ಉಸಿರೆಂದವನು ಹೊಸ ಚರಿತೆಯ ಬರೆದನು ಕೆಂಪೇಗೌಡ. ಬೆಂಗಳೂರು ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿ ಉತ್ಸವ ಸಮಾರಂಭವನ್ನು ಜೆಡಿಎಸ್ನ ಮುಖಂಡರಾದ ಹನುಮಂತೇಗೌಡರ ಅಧ್ಯಕ್ಷತೆಯಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಕೆಂಪೇಗೌಡ ನಗರ ನಾಗರಿಕ ಸಮಿತಿ ವತಿಯಿಂದ ಅದ್ಧೂರಿಯಾಗಿ ಕೆಂಪೇಗೌಡ ವಾರ್ಡ್, ಕೆಂಪೇಗೌಡ ನಗರ, ಬ್ಯಾಡರಹಳ್ಳಿ, ಮಾಗಡಿ ರೋಡಿನಲ್ಲಿ ಅದ್ಧೂರಿಯಾಗಿ ಆಯೋಜನೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಜನಪದ ತಂಡಗಳ ಕಲಾ ಪ್ರದರ್ಶನ, ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಅನ್ನದಾನ ಏರ್ಪಡಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರು ಹಾಗೂ ಸ್ವಾಮೀಜಿಗಳು ಎಲ್ಲರೂ ಭಾಗವಹಿಸಿ ಕೆಂಪೇಗೌಡ ಜಯಂತ್ಯೋತ್ಸವವನ್ನು ಯಶಸ್ವಿಯಾಗಿ ನೆರವೇರಿಸಿದರು. ಬಹಳ ಸಂತೋಷ. ನೀವೆಲ್ಲರೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಕೆಂಪೇಗೌಡರ ಜಯಂತಿಯನ್ನ ಅತ್ಯಂತ ಸಂಭ್ರಮದಿಂದ, ಸಡಗರದಿಂದ, ಉತ್ಸಾಹದಿಂದ ಆಚರಣೆ ಮಾಡ್ತಾ ಇದ್ದಾರೆ. ಶಿವಕುಮಾರ್ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ, ಮಾನ್ಯ ಮುಖ್ಯಮಂತ್ರಿಗಳು, ಮೊದಲೆಲ್ಲ ಡೆಲ್ಲಿಗೆ ಬಂದು ಇಲ್ಲಿಗೆ ಬರಬೇಕು ಅನ್ಸಿದ್ರೆ ಬೆಂಗಳೂರಿಗೆ ಬರ್ತಾ ಇದ್ರು ಬೇರೆ ದೇಶದ ಡೆಲಿಗೇಟ್ಸ್, ಮುಖ್ಯಸ್ಥರು. ಆದರೆ ಈಗ ಬೆಂಗಳೂರಿಗೆ ಬಂದು ನಂತರ ಡೆಲ್ಲಿಗೆ ಹೋಗ್ಬೇಕು ಬೇಡ ಅಂತೇಳಿ ಯೋಚನೆ ಮಾಡ್ತಾರೆ. ಅದು ಕೆಂಪೇಗೌಡರು ಈ ನಾಡಿಗೆ ಕೊಟ್ಟಂತ ಕೊಡುಗೆ. ಈ ಊರನ್ನ ಅವರು ಯಾವ ಸಂಕಲ್ಪವನ್ನು ಇಟ್ಕೊಂಡು ಮಾಡಿದ್ರು ದೇವರಿಗೆ ಗೊತ್ತು. ಆದ್ರೆ ಈ ಊರು ಬೆಳೀತಾ ಇರುವಂತ ರೀತಿ ಬಹಳ ಆಶ್ಚರ್ಯಕರವಾಗಿದೆ. ಅತ್ಯಂತ ಸೈಂಟಿಫಿಕ್ ಆಗಿ ಎಲ್ಲ ರೀತಿಯಿಂದಲೂ ಕೂಡ ಭದ್ರವಾಗಿರುವಂತ ಊರು ಬೆಂಗಳೂರು. ದೊಡ್ಡ ದೊಡ್ಡ ಯುದ್ಧ ಆದ್ರೂ ಕೂಡ ಬೆಂಗಳೂರಿಗೆ ಅಪಾಯ ಇಲ್ಲ. ಅಷ್ಟು ಭದ್ರತೆಯಿಂದ ಕೊಟ್ಟಿರುವಂತ ಒಂದು ಮಹಾನಗರವನ್ನ ಇಂಗ್ಲೆಂಡ್ ಅಂತ ರಾಷ್ಟ್ರಗಳಿಗೆ ಮಾದರಿಯಾಗುವಂತೆ ಕಟ್ಟಿ ತೋರಿಸಿದಂಥವರು ನಾಡಪ್ರಭು ಕೆಂಪೇಗೌಡರು. ಅವರ ಹೆಸರನ್ನ ಇನ್ನೂ 100 ಪಡಿಗೊಳಿಸುವಂತ ಕೆಲಸ ಮಾಡಬೇಕು. ನಮ್ಮ ನಾಡಿನ ಸಮಸ್ತ ಜನತೆಗೆ ನಮ್ಮ ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರವರ 517ನೇ ಜಯಂತ್ಯೋತ್ಸವದ ಅಂಗವಾಗಿ ಇವತ್ತು ನಾಡಪ್ರಭು ಕೆಂಪೇಗೌಡ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಪಾಲಿಕೆ ಏರೋಹಳ್ಳಿ ವಾರ್ಡ್ ನಂಬರ್ 72ಕ್ಕೆ ಏನು ಈ ಹಿಂದೆ ಇಲ್ಲಿನ 10,235 ಮತದಾರ ಬಂಧುಗಳು ನನಗೆ ಆಶೀರ್ವಾದ ಮಾಡಿ ಪಾಲಿಕೆ ಸದಸ್ಯನನ್ನಾಗಿ ಆಯ್ಕೆ ಮಾಡಿದರು. ಆ ಏರೋಹಳ್ಳಿ ವಾರ್ಡಿನ ವ್ಯಾಪ್ತಿಗೆ ಬರ್ತಕ್ಕಂಥ ಒಂದು ಬಡಾವಣೆಗೆ, ಬ್ಯಾಡಹಳ್ಳಿ ಉತ್ತರ ಬಡಾವಣೆಗೆ ಇಲ್ಲಿನ ಹಿರಿಯ ನಾಗರಿಕರು, ನಾನು ಅವ್ರನ್ನ ನಾಡಪ್ರಭು ಕೆಂಪೇಗೌಡರ ಹೆಸರು ಇಟ್ಟು ನಾಮಕರಣ ಮಾಡಿದಂಥ ಪುಣ್ಯಾತ್ಮರು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈ ಒಂದು ಬಡಾವಣೆಗೆ ನಾಡಪ್ರಭು ಕೆಂಪೇಗೌಡರ ಹೆಸರನ್ನು ಇಟ್ಟು ನಾಮಕರಣ ಮಾಡಿದಂಥ ಪುಣ್ಯಾತ್ಮರ ಆಶೀರ್ವಾದದಿಂದ ಇವತ್ತು ಈ ಒಂದು ನಾಡಪ್ರಭು ಕೆಂಪೇಗೌಡ ನಗರ ಹಾಗೂ ಹೊಸಹಳ್ಳಿ, ಅಂದ್ರಹಳ್ಳಿ, ಏರೋಹಳ್ಳಿ ಭಾಗದ ಹಲವಾರು ಬಡಾವಣೆಗಳು ಸೇರಿ ನಾಡಪ್ರಭು ಕೆಂಪೇಗೌಡರ ಹೆಸರನ್ನು ನಾಮಕರಣ ಮಾಡಿ ವಾರ್ಡ್ ನಂಬರ್ 13ಕ್ಕೆ ನಾಡಪ್ರಭು ಕೆಂಪೇಗೌಡ ನಗರ ವಾರ್ಡ್ ಅಂತೇಳಿ ನಾಮಕರಣ ಮಾಡಿದ್ದಾರೆ ಸರ್ಕಾರ. ಅದಕ್ಕೆ ಶಾಸಕರು ಮತ್ತು ಹಲವಾರು ಗಣ್ಯಮಾನ್ಯರು, ಹಿನ್ನೆಲೆ ಗಾಯಕರು ಆಗಿ ನಾಡಪ್ರಭು ಕೆಂಪೇಗೌಡರ ಹೆಸರನ್ನು ನೂತನ
ವಾರ್ಡ್ ಸಂಖ್ಯೆ 13ಕ್ಕೆ ನಾಡಪ್ರಭು ಕೆಂಪೇಗೌಡ ನಗರ ವಾರ್ಡ್ ಎಂದು ನಾಮಕರಣ ಮಾಡಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ನಾನು ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ, ಇವತ್ತು ನಮ್ಮ ನಾಡಿನ ಎಲ್ಲ ಜನತೆಗೆ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವ ಸಮಾರಂಭದ ಶುಭಾಶಯಗಳನ್ನ ಅರ್ಪಿಸಲಿಕ್ಕೆ ಬಯಸ್ತೇನೆ. ಶ್ರೀಮನ್ಮಹಾರಾಜ ರಾಜಾಧಿರಾಜ ಕರ್ನಾಟಕಾಂಧ್ರ ಕುಲ ತಿಲಕ ಶ್ರೀ 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 ಕೃಷ್ಣ ದೇವರಾಯ ಮಹಾರಾಜ್ ಬಹುಪರ ಬಹುಪರ. ಕನ್ನಡದಲ್ಲಿ ಉತ್ಸವನ ಎಲ್ಲರೂ ಸೇರಿಸಿ ಖುಷಿಯಾಗಿ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮಹಾನವಮಿ ದಿಬ್ಬ ಈಗಲೂ ನೀವು ನೋಡ್ಕೊಂಬರ್ಬೋದು, ಹಂಪಿನಲ್ಲಿದೆ. ಸ್ವಲ್ಪ ಎಲ್ಲ ಕಲ್ಲು ಗಿಲ್ಲು ಕಿತ್ತಿದ್ದಾರೆ, ಅದನ್ನೆಲ್ಲ ಮತ್ತೆ ರಿಟೈನ್ ಮಾಡಿದ್ದಾರೆ. ಆ ಮಹಾನವಮಿ ದಿಬ್ಬದ ಮೇಲೆ ಕುಳಿತುಕೊಂಡು ಶ್ರೀಕೃಷ್ಣ ದೇವರಾಯರು ದರ್ಬಾರ್ ಮಾಡ್ತಂಥ ಸಂದರ್ಭದಲ್ಲಿ ಏನು ಇವತ್ತು ಧರ್ಮಪ್ರಭು ನಾಡಪ್ರಭು ಕೆಂಪೇಗೌಡರು ಅಂತ ಹೇಳ್ತೀವಲ್ಲ, ಅವರು ತನ್ನ ತಂದೆ ಕೆಂಪನಂಜೇಗೌಡರ ಜೊತೆ ಆ ದರ್ಬಾರ್ಗೆ ಹೋಗಿರ್ತಾರೆ ನೋಡ್ಲಿಕ್ಕೆ ಅಂತೇಳಿ. ಇನ್ನು ಚಿಕ್ಕ ವಯಸ್ಸು 15-16 ವಯಸ್ಸು ಇರಬಹುದು ಅನ್ಸುತ್ತೆ. ಆ ಇಡೀ ದರ್ಬಾರನ್ನ, ಆ ನಗರದ ವೈಭವವನ್ನ ಮತ್ತು ಸಂಪತ್ತನ್ನ, ಆ ಆಳ್ವಿಕೆಯನ್ನು ನೋಡಿದಂಥ ನಾಡಪ್ರಭು ಕೆಂಪೇಗೌಡರು ಬಾಲಕ ಒಂದು ತಪಸ್ಸನ್ನು ಮಾಡ್ತಾರೆ, ಒಂದು ಸಂಕಲ್ಪವನ್ನು ಮಾಡ್ತಾರೆ. ನಾವು ಕೂಡ ನಮ್ಮ ಭಾಗದಲ್ಲಿ ಇಂಥದೊಂದು ದೊಡ್ಡ ನಗರವನ್ನು ಕಟ್ಟಬೇಕು, ಜನಪರ ಆಳ್ವಿಕೆಯನ್ನು ಮಾಡಬೇಕು, ಇದೇ ರೀತಿ ವೈಭವಿತವಾಗಿ ನಮ್ಮ ಸಾಮ್ರಾಜ್ಯವನ್ನ ರಚಿಸಬೇಕು ಅಂತೇಳಿ ಪ್ರಯತ್ನ ಮಾಡಿ ಅಲ್ಲಿಂದ ಒಂದು ಸ್ಫೂರ್ತಿನ ತೆಗೆದುಕೊಳ್ತಾರೆ. ಮತ್ತೆ ವಾಪಸ್ ಬಂದು ಬೆಂಗಳೂರು ನಗರಕ್ಕೆ ಒಂದು ತಳಪಾಯವನ್ನ, ಒಂದು ಫೌಂಡೇಶನ್ ಅಥವಾ ಒಂದು ಅಸ್ಥಿಭಾರವನ್ನು ಹಾಕ್ತಾರೆ, ಒಂದು ಬೀಜವನ್ನ ಬಿತ್ತಾರೆ. ನಿಮ್ಗೆಲ್ಲ ಗೊತ್ತಿರಲಿ, ನಾಡಪ್ರಭು ಕೆಂಪೇಗೌಡರು ನಾವು ಒಂದು ಯಾವುದೋ ಸಣ್ಣ ಅಭಿಮಾನದಿಂದ ಗೌರವಿಸೋದಲ್ಲ, ವಿಶಾಲ ಪ್ರಜ್ಞೆ ಎಲ್ಲ ಸಮುದಾಯದವರು, ಬೆಂಗಳೂರಿನಲ್ಲಿರುವಂತಹ 140 ಲಕ್ಷ ಜನರು, ಬೆಂಗಳೂರನ್ನ ಅವಲಂಬಿಸಿರುವ ಸುತ್ತಮುತ್ತಲ ಜಿಲ್ಲೆಗಳ ಜನರು ಅಂತಂದ್ರೆ ಅವರು 1-2 ಕೋಟಿ ಆಗ್ಬಹುದು. ಬಂದು ಹೋಗುವಂಥವ್ರು, ವ್ಯಾಪಾರ ಮಾಡ್ಕೊಂಡು ಹೋಗುವಂಥವ್ರು, ವಿದ್ಯಾಭ್ಯಾಸ ಪಡ್ಕೊಂಡು ಹೋಗುವಂಥವ್ರು, ವೈದ್ಯಕೀಯ ಸೌಲಭ್ಯಗಳನ್ನ ಪಡ್ಕೊಂಡು ಹೋಗುವಂಥವ್ರು, ಹೀಗೆ ಎಲ್ಲರೂ ಕೂಡ ನಾಡಪ್ರಭು ಕೆಂಪೇಗೌಡರನ್ನ ವಿಶೇಷವಾಗಿ ಪ್ರೀತಿಸಬೇಕು, ಗೌರವಿಸಬೇಕು. ಜಯಂತಿನ ಬಹಳ ಅದ್ದೂರಿಯಾಗಿ ಈ ಕೆಂಪೇಗೌಡ ನಗರ ಕ್ಷೇಮಾಭಿವೃದ್ಧಿ ಸಂಘದಿಂದ ಬಹಳ ಅದ್ದೂರಿಯಾಗಿ ಬಹಳ ಅಚ್ಚುಕಟ್ಟಾಗಿ ಹಸ್ತಗರ್ಭಿತವಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಎಲ್ಲರೂ ಬಹಳ ಖುಷಿಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ. ನಮ್ಮ ಪೂಜ್ಯರಾದಂಥ ಎಲ್ಲರೂ ಬಂದು ಆಶೀರ್ವಾದ ಮಾಡಿದ್ದಾರೆ. ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೀತು, ಇನ್ನೂ ಬಹಳಷ್ಟು ಹೊತ್ತು ನಡೆಯುತ್ತೆ. ಎಲ್ಲರಿಗೂ ಕೆಂಪೇಗೌಡ ಜಯಂತಿಯ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನಾಡಪ್ರಭು ಕೆಂಪೇಗೌಡ ಜಯಂತಿ ಶುಭಾಶಯ. ನನ್ನ ಗಡಿಯೊಳಗೆ, ನನ್ನ ಯುಗದೊಳಗೆ ಇಂಥ ಪ್ರತಿರೂಪ ಇರಲಿರಲೆ ಮಗೆ ಎಂಬ ಹಿರಿಕನಸ ಕಂಡ ಕೆಂಪೇಗೌಡ. ಕಂಕಣ ತೊಟ್ಟನು ಕೆಂಪೇಗೌಡ.